ಯೂಶ್ವಲಿ ವ್ಲಾಗೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಬಟ್ ಏನಂದರೆ ಪಾಡ್ಕ್ಯಾಸ್ಟ್ ಮಾಡ್ತಿದ್ನಲ್ಲ, ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಪಾಡ್ಕ್ಯಾಸ್ಟ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಕಥೆನ ಹೇಳೋಕೆ ಹೊರಟಿದ್ದೀನಿ. ಏನಂದರೆ ನಾವು ಈ ನಂಬಿಕೆ ಹಾಗೆ ಮೂಢನಂಬಿಕೆಗೆ ತುಂಬ ವ್ಯತ್ಯಾಸ ಇದೆ. ಮನುಷ್ಯಂಗೆ ನಂಬಿಕೆ ಇರಬೇಕು, ಆದರೆ ಈ ಮೂಢನಂಬಿಕೆ ಇರಬಾರ್ದು. ಯಾಕಂದರೆ ಅತಿಯಾದ ಮೂಢನಂಬಿಕೆ ನಮ್ಮನ್ನೇ ಬಲಿ ತಗೊಳುತ್ತೆ. ಇವತ್ತು ನಾನು ಹೇಳ್ತಿರೋ ಕತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ನಾನು ಪ್ರೀವಿಯಸ್ಲಿ ತುಂಬ ಕತೆಗಳನ್ನ ಮಾಡಿದ್ದೀನಿ, ಪಾಡ್ಕ್ಯಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಸ್ಪಾಟಿಫೈಲೆಲ್ಲ ಅವೈಲೇಬಲ್ ಇದೆ, ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದು ಎಷ್ಟು ಜನ ಕೇಳಿದ್ದೀರೋ ಏನೋ ಗೊತ್ತಿಲ್ಲ. ಕೇಳಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿ, ಅದರಲ್ಲಿ ಕತೆ ಹೇಳಿದ್ದೀನಿ. ಇವತ್ತು ನಾನು ಒಂದು ಕತೆ ಹೇಳೋಕೆ ಹೊರಟಿದ್ದೀನಿ. ಲೈಕ್ ಕತೆ ಅನ್ನೋದಕ್ಕಿಂತ ಇದು ನಿಜವಾದ ಘಟನೆ, ಡಿಫ್ರೆಂಟಾಗಿರುತ್ತೆ. ದೆಹಲಿಯಲ್ಲಿ ನಡೆದಂಥ ಸತ್ಯ ಘಟನೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಘಟನೆ ದೆಹಲಿಯ ಬುರಾರಿ ಅನ್ನೋ ಜಾಗದಲ್ಲಿ ನಡೆಯುತ್ತೆ. ಇದರಲ್ಲಿ 11 ಜನ ಇರೋ ಒಂದು ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. 10 ಜನ ಹಾಲಲ್ಲಿ ನೇಣು ಹಾಕ್ಕೊಂಡಿರ್ತಾರೆ, ಮತ್ತು ಇನ್ನೊಬ್ಬರು ನೆಲದ ಮೇಲೆ ಸಬ್ಬಿದ್ದಿರ್ತಾರೆ. ಸೊ ಕತೆನ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ನರ್ವಸ್ ಆಗ್ತಿದೆ, ಬಟ್ ಇಟ್ಸ್ ಓಕೆ. ಈ ಕಹಿ ಘಟನೆ 11 ಜನ ಇದ್ದ ಭಾಟಿಯಾ ಫ್ಯಾಮಿಲಿ ಜೊತೆ ನಡೆಯುತ್ತೆ. ಈ ಫ್ಯಾಮಿಲಿ ಮೂಲತಃ ರಾಜಸ್ಥಾನ್ ಕಡೆಯವರಾಗಿರ್ತಾರೆ. ಹಾಗೆ ದೆಹಲಿಯಲ್ಲಿ ಇರೋಕ್ಕೆ ಅಂತ ಒಂದು 20 ವರ್ಷದಿಂದ ಬಂದಿರ್ತಾರೆ. ಈ ಫ್ಯಾಮಿಲಿಯ ಎಲ್ಡೆಸ್ಟ್ ಮೆಂಬರು ನಾರಾಯಣಿ ದೇವಿಯವರಾಗಿರ್ತಾರೆ. ಅವ್ರಿಗೊಂದು 75 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಹಾಗೆ ಅವ್ರಿಗೆ 2 ಗಂಡು ಮಕ್ಕಳಿರ್ತಾರೆ. ಅವ್ರ ಹೆಸರು ಭುವನೇಶ್ ಭಾಟಿಯಾ ಹಾಗೆ ಲಲಿತ್ ಭಾಟಿಯಾ ಅಂತ. ಭುವನೇಶ್ ಭಾಟಿಯಾ ಅವ್ರ ಹೆಂಡತಿ ಹೆಸರು ಸವಿತಾ ಅಂತ, ಹಾಗೆ ಲಲಿತ್ ಭಾಟಿಯಾ ಇದ್ದಾರಲ್ಲ ಅವ್ರ ಹೆಂಡತಿ ಹೆಸರು ಟೀನಾ ಅಂತ. ಲೈಕ್ ನಾರಾಯಣಿ ದೇವಿಯವ್ರಿಗೆ ಒಬ್ಬರು ಮಗಳಿರ್ತಾಳೆ, ಅವಳ ಹೆಸರು ಪ್ರತಿಭಾ ಅಂತ. ಹಾಗೆ ನಾರಾಯಣಿ ದೇವಿಯವ್ರಿಗೆ 5 ಜನ ಮೊಮ್ಮಕ್ಕಳು ಇದ್ದರು. ಅವ್ರ ಹೆಸರು ಲೈಕ್ ಮೇನಕಾ, ನೀತು, ಪ್ರಿಯಾಂಕಾ, ಧ್ರುವ್ ಹಾಗೆ ಶುಭಮ್ ಅಂತ. ಧ್ರುವ್ ಹಾಗೆ ಶುಭಮ್ ಎಲ್ಲರಿಗಿಂತ ಚಿಕ್ಕವರು, ಅಂದರೆ ಇಬ್ಬರಿಗೂ ಒಂದು 15 ವರ್ಷ ತುಂಬಿರುತ್ತೆ ಅಷ್ಟೇ. ಈ ಇನ್ಸಿಡೆಂಟ್ ಜುಲೈ 1ನೇ ತಾರೀಕು 2018 ಬೆಳಗ್ಗೆ ಎಲ್ಲರಿಗೂ ತಿಳಿಯುತ್ತೆ. ಭುವನೇಶ್ ಭಾಟಿಯಾ ಅವರು ಕಿರಾಣಿ ಅಂಗಡಿನ ಸರಿಯಾದ ಟೈಮಿಗೆ ತೆಗ್ದಿರಲ್ಲ. ಅವ್ರು ಯಾವಾಗಲೂ ಅಂಗಡಿನ ಕರೆಕ್ಟ್ ಟೈಮ್ಗೆ ತೆಗಿತಾ ಇರ್ತಾರೆ. ಜನ ಹಾಲಿಗೂ ಹಾಗೂ ದಿನಸಿಗೂ ಅವ್ರ ಅಂಗಡಿಗೆ ಕ್ಯೂ ಹಚ್ಚಿರ್ತಾರೆ. ತುಂಬ ಜನ ಕಾಯ್ತಾಯಿದ್ರು, ಅವ್ರ ಅಂಗಡಿನ ತೆಗ್ದಿರಲ್ಲ. ಯಾಕೋ ಇಷ್ಟೊತ್ತಾದರೂ ಬಾಗಿಲು ತೆಗ್ದಿಲ್ಲ ಅಂತ ಅವ್ರ ಪಕ್ಕದ ಮನೆಯವರೊಬ್ಬರು ಅವ್ರ ಮನೆಗೆ ಹೋಗಿ ಕರೆಯೋಕ್ಕೆ ಡಿಸೈಡ್ ಮಾಡ್ತಾರೆ. ಅವ್ರ ಗೇಟ್ನ ಲಾಕ್ ಮಾಡಿರಲ್ಲ. ಆಶ್ಚರ್ಯ ಅನ್ನೋ ಹಾಗೆ ಅವ್ರ ಮೇನ್ ಡೋರ್ನ ಕೂಡ ಲಾಕ್ ಮಾಡಿರಲ್ಲ, ಅದು ಓಪನ್ ಇರುತ್ತೆ. ಬಾಗಿಲು ತೆಗ್ದಿದೆ ಅಂತ ಪಕ್ಕದ ಮನೆಯವರು ಒಳಗೆ ಹೋದಾಗ ಅವ್ರಿಗೆ ಶಾಕ್ ಆಗುತ್ತೆ. ಯಾಕಂದರೆ ಅವ್ರ ಕಣ್ಣು ಮುಂದೆ ಇಡೀ ಕುಟುಂಬದ ಹೆಣ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ನಾನು ಮೊದಲೇ ಹೇಳೋ ಹಾಗೆ 10 ಜನ ನೇಣು ಹಾಕ್ಕೊಂಡಿರ್ತಾರೆ, ಹಾಗೂ ನಾರಾಯಣಿ ದೇವಿ ಇರ್ತಾರಲ್ಲ ಅವ್ರು ನೆಲದ ಮೇಲೆ ಬಿದ್ದಿರ್ತಾರೆ, ಲೈಕ್ ಸತ್ತೋಗಿ ಬಿದ್ದಿರ್ತಾರೆ. ಅದನ್ನ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ. ತಕ್ಷಣ ಅವರು ಪೊಲೀಸಿಗೆ ಕಾಲ್ ಮಾಡಿ ಕ್ರೈಮ್ ಸ್ಪಾಟ್ಗೆ ಬರೋಕ್ಕೆ ಹೇಳ್ತಾರೆ. ಮೊದಲು ಇನ್ವೆಸ್ಟಿಗೇಷನಲ್ಲಿ ಎಲ್ಲರಿಗೂ ಅನಿಸಿರುತ್ತೆ ಯಾರೋ ಕಳ್ಳನ ಮನೆಗೆ ನುಗ್ಗಿ ಇವ್ರು ಕೊಲೆ ಮಾಡಿದ್ದಾನೆ ಅಂತ. ಆದರೆ ಅವ್ರ ಮನೆ ಒಳಗಡೆ ಯಾವುದೇ ವಸ್ತು ಆಗಲಿ ಹಣ ಆಗಲಿ ಕಾಣೆಯಾಗಿರಲ್ಲ. ಇಲ್ಲಿ ಇನ್ನೊಂದು ವಿಚಿತ್ರ ವಿಷಯ ಏನಂದರೆ, ಇವ್ರ ಮನೇಲಿ ಸಾಕಿದ್ದ ನಾಯಿ ಜೀವಂತವಾಗಿರುತ್ತೆ. ರಾತ್ರಿ ಹೊತ್ತು ಯಾರಾದರೂ ಕಳ್ಳ ಬಂದಿದ್ದರೆ ಆ ನಾಯಿ ಬೊಗಳುತ್ತಾ ಇತ್ತು. ಅದು ಬಿಡಿ, ಪೊಲೀಸವ್ರು ಇವ್ರ ಮನೇನ ಸರ್ಚ್ ಮಾಡ್ತಾರೆ. ಅವ್ರಿಗೆ ಇಡೀ ಕೇಸ್ಗೆ ಟ್ವಿಸ್ಟ್ ಆಗೋವಂಥ ಒಂದು ವಸ್ತು ಸಿಗುತ್ತೆ. ಅದೇನೆಂದರೆ, ಆ ಮನೆಯೊಳಗಡೆ ಪೊಲೀಸವ್ರಿಗೆ 11 ಡೈರಿಗಳು ಸಿಗುತ್ತೆ. ಅದರಲ್ಲಿ ವಿಚಿತ್ರವಾದ ರಿಚುವಲ್ಸನ್ನು ಬರೆದಿರ್ತಾರೆ. ಆ ರಿಚುವಲ್ಸ್ನ ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರ್ತಾರೆ. ಅದರಿಂದ ಪ್ರೂವ್ ಆಗುತ್ತೆ ಈ ಡೈರಿಗಳನ್ನ ತುಂಬ ಜನ ಯೂಸ್ ಮಾಡ್ತಿದ್ರು ಅಂತ. ಒಂದು ಡೈರಿಯಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಅವನ ಕಣ್ಣು ಹಾಗೆ ಬಾಯಿನ ಮುಚ್ಕೊಂಡು ಭಯನ ಗೆಲ್ಬೋದು, ಹಾಗೆ ಅದರಿಂದ ಅವ್ರಿಗೆ ಹೇಗೆ ಸಾವಿಂದ ಮುಕ್ತಿ ಪಡ್ಕೊಬೋದು, ಮನುಷ್ಯನ ಜೀವನದಿಂದ ಮುಕ್ತಿ ಪಡ್ಕೊಬೋದು. ಮನುಷ್ಯನ ದೇಹಕ್ಕೆ ಸಾವು ಅನ್ನೋದಿರುತ್ತೆ, ಆದರೆ ಆತ್ಮಕ್ಕೆ ಸಾವು ಅನ್ನೋದಿರಲ್ಲ. ಹೀಗೆ ಅನೇಕ ವಿಷಯಗಳು ಬರೆದಿರುತ್ತೆ. 11 ಜನ ಒಟ್ಟಿಗೆ ಈ ರಿಚುವಲ್ನ ಫಾಲೋ ಮಾಡಿದರೆ ಅವ್ರ ಕಷ್ಟ ಎಲ್ಲ ದೂರ ಆಗುತ್ತೆ, ಹಾಗೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಕೂಡ ಬರೆದಿರುತ್ತೆ. ಅದೆಲ್ಲ ಬಿಟ್ಟು ಅದರಲ್ಲಿ ಬೇರೆ ವಿಷಯಗಳು ಬರೆದಿರುತ್ತೆ. ಅದ್ರ ಗೋಲ್ ಕೊನೆಗೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡೋ ಥರ ಇರುತ್ತೆ. ಹಾಗೆ ಈ ಡೈರಿ ಇವ್ರಿಗೆ ಬೇರೆ ಬೇರೆ ಥರ ರಿಚುವಲ್ನ ಫಾಲೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತಾ ಇರುತ್ತೆ. ಈ ಡೈರಿ ಬಿಟ್ಟು ಮನೆಯಲ್ಲಿ, ಅಂದರೆ ಸೂಸೈಡ್ ಆಗಿದೆಯಲ್ಲ ಆ ಮನೇಲಿ ಅಂಥ ಬುಕ್ಸ್ ಕೂಡ ಇರುತ್ತೆ. ಲೈಕ್ ಯಾವ ಥರ ಅಂದರೆ,
ವಿಚಿತ್ರ ವಿಚಿತ್ರ ರಿಚುವಲ್ಸ್ನ ಫಾಲೋ ಮಾಡೋದು, ಆ ಥರ ಇರುತ್ತಲ್ಲ, ಆ ಥರ ಬುಕ್ಗಳು ತುಂಬ ಇರುತ್ತೆ. ಪೊಲೀಸವ್ರ ಪ್ರಕಾರ ಈ ಫ್ಯಾಮಿಲಿ ಈ ಬುಕ್ಸ್ನ ಓದ್ತಾ ಇದ್ರು, ಹಾಗೆ ಅದರಲ್ಲಿ ಬರೆದಿರೋ ವಿಚಿತ್ರ ರಿಚುವಲ್ಸ್ನ ಫಾಲೋ ಮಾಡ್ತಾಯಿದ್ರು. ಲೈಕ್ ಈ ರಿಚುವಲ್ಸ್ ಅಂದರೆ ಹೆಂಗಂದರೆ, ಈಗ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ, ನಮಗೆ ಏನಾದರೂ ಒಂದು ಮಾಟ ಮಂತ್ರ ಮಾಡಿದಾಗ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಸಮಥಿಂಗ್ ಏನೋ ಇರುತ್ತಲ್ಲ, ಆ ಥರ ರಿಚುವಲ್ಸ್ಗಳು ಇರುತ್ತೆ. ಲೈಕ್ ಒಳ್ಳೇದಂತೂ ಅಲ್ಲ. ಲೈಕ್ ರಿಚುವಲ್ಸ್ ಅಂದರೆ ಒಳ್ಳೆ ರಿಚುವಲ್ಸ್ ಇರುತ್ತೆ, ಕೆಟ್ಟ ರಿಚುವಲ್ಸ್ ಇರುತ್ತೆ. ಇವ್ರು ಮಾಡ್ತಿದ್ದೆಲ್ಲ ಲೈಕ್ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡಬೇಕಲ್ಲ, ಆ ಥರ ರಿಚುವಲ್ಸ್ನ ಮಾಡ್ತಾ ಇರ್ತಾರೆ. ಪೊಲೀಸರು ಇವ್ರ ರಿಲೇಟಿವ್ಸ್ ಹತ್ರ ಎಲ್ಲ ಇವ್ರ ಬಗ್ಗೆ ಕೇಳೋಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳೋ ಪ್ರಕಾರ ಇವ್ರಿಗೆ ಯಾವುದೇ ಶತ್ರುಗಳಿರಲಿಲ್ಲ, ಇವ್ರ ಲೈಫಲ್ಲಿ ಕೂಡ ಪ್ರಾಬ್ಲಮ್ ಇರಲಿಲ್ಲ. ಅದಕ್ಕೆ ಪಕ್ಕದ ಮನೆಯವರು ಇದನ್ನ ಮರ್ಡರ್ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಪಕ್ಕದ ಮನೆಯವರಿಗಿಂತ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮರ್ಡರ್ ಅಂತಲೇ ಅಂದ್ಕೊಂಡಿರ್ತಾರೆ. ಯಾಕಂದರೆ ಯಾರು ಶತ್ರುಗಳಿಲ್ಲ ಅಂದರೆ ಯಾಕೆ ಸುಮ್ಮನೆ ಸಾಯ್ತಾರೆ, ಯಾರು ಬಂದು ಮರ್ಡರೇ ಮಾಡಿರಬೇಕು ಅಂತ ಅಂದ್ಕೊಳ್ಳೋದು ಕಾಮನ್ ಅಲ್ವಾ. ಅದರಿಂದ ಆ ಬಾಡಿನ ಪೋಸ್ಟ್ಮಾರ್ಟಮಿಗೆ ಕೂಡ ಕಳಿಸ್ತಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಇದು ಸೂಸೈಡ್ ಅಂತ ಬರೆದಿರುತ್ತೆ. ಯಾಕಂದರೆ ಬಾಡಿ ಮೇಲೆ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ, ಹಾಗೂ ಬಾಡಿ ಮೇಲೆ ಬೇರೆ ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ ಆಗಿ ಸಿಕ್ಕಿರಲ್ಲ. ಎಲ್ಲರಿಗಿಂತ ಕೊನೆಗೆ ಸಾವಾಗಿದ್ದು ನಾರಾಯಣಿ ದೇವಿದು. ಅವ್ರು ಮಾತ್ರ ನೇಣು ಹಾಕ್ಕೊಂಡಿರಲಿಲ್ಲ, ಆದರೆ ಅವ್ರ ದೇಹ ನೆಲದ ಮೇಲೆ ಬಿದ್ದಿರುತ್ತೆ. ಈ ಘಟನೆ ಬಗ್ಗೆ ಕೇಳ್ತಾ ನಿಮಗೂ ಅರ್ಥ ಆಗಿರುತ್ತೆ, ಇಡೀ ಫ್ಯಾಮಿಲಿ ಯಾವುದೋ ಒಂದು ರಿಚುವಲ್ನ ಫಾಲೋ ಮಾಡೋ ಅವಸರದಲ್ಲಿ, ಆತುರದಲ್ಲಿ ತಮ್ಮ ಜೀವನೇ ಬಲಿ ಕೊಟ್ಟಿರ್ತಾರೆ ಅಂತ. ಇನ್ಫ್ಯಾಕ್ಟ್ ಪೊಲೀಸ್ ಕೂಡ ಎಲ್ಲರಿಗೂ ಇದನ್ನೇ ಹೇಳಿರ್ತಾರೆ. ಆದರೆ ಈ ಘಟನೆಯ ಇನ್ನೊಂದು ಮುಖ ಕೂಡ ಇದೆ, ಅದನ್ನು ಕೇಳಿ ನಿಮಗೂ ಆಶ್ಚರ್ಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬುರಾರಿ ಕೇಸ್ನ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 2007 ಅನಿಸುತ್ತೆ, 2007ನೇ ಇಸ್ವಿಗೆ ಹೋಗೋಣ. ಅಲ್ಲಿ ಫ್ಯಾಮಿಲಿ ಎಲ್ಡೆಸ್ಟ್ ಮೆಂಬರ್ ನಾರಾಯಣಿ ದೇವಿ ಇದ್ದಾರಲ್ಲ, ಅವ್ರ ಗಂಡ ಗೋಪಾಲ್ ದಾಸ್ ಅವ್ರು ಸಾವಾಗಿರುತ್ತೆ. ಅವ್ರು ಸಾವಾಗಿ ಸ್ವಲ್ಪ ದಿನ ಆದಮೇಲೆ ಅವ್ರ 2ನೇ ಮಗ ಲಲಿತ್ ಭಾಟಿಯ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿರ್ತಾರೆ. ಅವ್ರ ಮನೆಯವ್ರ ಹತ್ರ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಬಾಡೀಲಿ ಗೋಪಾಲ್ ದಾಸ್ ಆತ್ಮ ಬರ್ತಾಯಿದೆ, ಅಂದರೆ ಅವ್ರ ಅಪ್ಪನ ಆತ್ಮ ಬರ್ತಾ ಇದೆ. ಹಾಗೆ ಅವ್ರಿಗೆ ಲೈಕ್ ಡಿಸಿಪ್ಲಿನ್ ಲೆಸನ್ಸ್ಗಳನ್ನ ಅವ್ರು ಕೊಡ್ತಾ ಇರ್ತಾರೆ. ತುಂಬ ಲೈಕ್ ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ ಅಂತ ಅವರಿಗೆ ಹೇಳ್ತಾ ಇರ್ತಾರೆ. ಯಾರು ಗೋಪಾಲ್ ದಾಸ್ ಅಂದರೆ ಇವರು ಲಲಿತ್ ಭಾಟಿ ಇದ್ದಾರಲ್ಲ, ಅವರು ಒಳಗೆ ಗೋಪಾಲ್ ದಾಸ್ ಅವ್ರ ಆತ್ಮ ಬಂದುಬಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಅವರಿಗೆ ಹೇಳ್ತಾ ಇರುತ್ತೆ. ಇವನ್ನೇ ಲಲಿತ್ ಭಾಟಿಯಾ ಅವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿರ್ತಾರೆ. ಗೋಪಾಲ್ ದಾಸ್ ಅವರು ಸಾವಿನ ನಂತರ ಈ ಮನೆಯಲ್ಲಿ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ಮು ಜಾಸ್ತಿ ಆಗಿರುತ್ತೆ. ಅದನ್ನ ಲಲಿತ್ ಭಾಟಿಯಾ ಅವರು ಮುಂದೆ ಹೋಗ್ತಾ ಸಾಲ್ವ್ ಮಾಡ್ತಾರೆ. ಅವ್ರು ಹೇಳೋ ಪ್ರಕಾರ ಅವ್ರ ಹೆಲ್ಪ್ನ ಅವರಪ್ಪ ಮಾಡ್ತಾ ಇರ್ತಾರೆ ಅಂತ. ಲೈಕ್ ಗೋಪಾಲ್ ದಾಸ್ ಅವರು ಲಲಿತ್ ಭಾಟಿಯವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಗೋಪಾಲ್ ದಾಸ್ ಆರ್ಮಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹಾಗೆ ಜನ ಹೇಳ್ತಾ ಇದ್ರು, ಲಲಿತ್ ಭಾಟಿಯವರು ಕೂಡ ಅವ್ರ ಥರನೇ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇರ್ತಾರೆ ಯಾವಾಗಲೂ ಅಂತ. ಈ ಘಟನೆ ನಂತರ 6 ವರ್ಷ ಆದಮೇಲೆ ಲಲಿತ್ ಭಾಟಿಯ ಜೊತೆ ಒಂದು ದುರ್ಘಟನೆ ನಡೆಯುತ್ತೆ. ಲಲಿತ್ ಅವ್ರದ್ದು ಪ್ಲೇವುಡ್ ಸ್ಟೋರ್ ಇರುತ್ತೆ. ಒಂದಿನ ಅವ್ರ ತಲೆ ಮೇಲೆ ಪ್ಲೇವುಡ್ ಬಿದ್ದು ಅವತ್ತಿಂದ ಅವರು ಮಾತಾಡೋದನ್ನ ನಿಲ್ಲಿಸಿರ್ತಾರೆ. ಲೈಕ್ ಅವ್ರ ಮೇಲೆ ತಲೆ ಮೇಲೆ ಬಿದ್ದಿದ್ದ ಇಂಪ್ಯಾಕ್ಟ್ಗೆ ಅವ್ರ ಮಾತನ್ನೇ ಬಿಟ್ಟಿರ್ತಾರೆ. ಲೈಕ್ ಮಾತಾಡೋ ಶಕ್ತಿನ ಕಳ್ಕೊಂಡಿರ್ತಾರೆ. ಹಾಗೆ ಭಾಟಿಯವರವರು ಚಿಕಿತ್ಸೆಗೆ ಅಂತ ತುಂಬ ಖರ್ಚು ಮಾಡಿರ್ತಾರೆ. ಭಾಟಿಯ ಫ್ಯಾಮಿಲಿ ಏನೇನಿದೆ ಎಲ್ಲರೂ ಕುಟುಂಬ ಆಗಿರೋದ್ರಿಂದ ತುಂಬ ಖರ್ಚು ಮಾಡ್ತಾರೆ. ಡಾಕ್ಟರ್ ಅವರು ಕೂಡ ಲಲಿತ್ ಇನ್ಮೇಲೆ ಯಾವತ್ತೂ ಮಾತಾಡೋಕ್ಕಾಗಲ್ಲ ಅಂತಲೇ ಹೇಳಿರ್ತಾರೆ. ಇನ್ನೇನು ಡಾಕ್ಟರೇ ಹೇಳಿದ್ರಲ್ಲ ಏನೇನು ಮಾತಾಡೋಕ್ಕಾಗಲ್ಲ ಅಂತ, ಅದಕ್ಕೋಸ್ಕರ ಏನು ಮಾಡ್ತಾರೆ ಇವರು ಮಾತಾಡೋದನ್ನ ಅಂತೀನಿ, ಟ್ರೀಟ್ಮೆಂಟ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಆದರೆ ಕೆಲವು ತಿಂಗಳಾದಮೇಲೆ ಒಂದು ಸಲ ಅಚಾನಕ್ಕಾಗಿ ಲಲಿತ್ ಅವರು ಮಾತಾಡೋಕ್ಕೆ ಶುರು ಮಾಡಿರ್ತಾರೆ. ಲೈಕ್ ಯಾವುದೇ ಚಮತ್ಕಾರ ಅಂದ್ರೂ ಕೂಡ ಅದು ಕಡಿಮೆ ಇರಲ್ಲ, ಆ ಥರ ಮಾತಾಡ್ತಾರೆ. ಲಲಿತ್ ಭಾಟಿಯಾ ಇದ್ದಾರಲ್ಲ, ಅವ್ರ ಫ್ಯಾಮಿಲಿ ಹತ್ರ ಹೇಳ್ತಾರೆ, ಹಿಂದಿನ ರಾತ್ರಿ ಕನಸಲ್ಲಿ ಅವ್ರ ಅಪ್ಪ ಗೋಪಾಲ್ ದಾಸ್ ಬಂದಿದ್ದರು, ಅವರೇ ಅವರು ಮಾತು ಬರೋ ಥರ ಮಾಡಿದ್ದು ಅಂತ. ಇದು ಕೇಳೋಕ್ಕೆ ಯಾರಿಗಾದರೂ ಸುಳ್ಳು ಅಂತಲೇ ಅನಿಸುತ್ತೆ. ಲೈಕ್ ಕನಸಲ್ಲಿ ಬಂದೆಲ್ಲ ಮಾತಿನ ಶಕ್ತಿ ಕೊಡೋಕ್ಕೆ ಆಗಲ್ಲ. ದಿನ ಕಳೀತಾ ಇತ್ತು. ಲಲಿತ್ ಭಾಟಿಯವರು ವಿಚಿತ್ರವಾಗಿ ಮಾತಾಡ್ತಾ ಇರ್ತಾರೆ. ಆದರೂ ಅವ್ರ ಮಾತನ್ನು ಎಲ್ಲರೂ ನಂಬೋಕ್ಕೆ ಶುರು ಮಾಡಿರ್ತಾರೆ. ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ದಿನ ಬೆಳಗ್ಗೆ ಸ್ಟ್ರೈಟಾಗಿ ನಿಲ್ಲೋಕ್ಕೆ ಹೇಳ್ತಾಯಿದ್ರು. ಆ್ಯಂಡ್ ಅವ್ರ ಪ್ರಕಾರ ಹೀಗೆ ಮಾಡೋದ್ರಿಂದ ಮನುಷ್ಯನ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಆಗ್ತಿತ್ತು. ಯಾವಾಗ ಲಲಿತ್ ಅವ್ರ ತಂಗಿ ಪ್ರಿಯಾಂಕ ಅವ್ರ ಮದುವೆ ಆಗ್ತಿರ್ಲಿಲ್ಲ,
ಲಲಿತ್ ಅವ್ರ ಮಗಳು ಇದ್ದಾರಲ್ಲ, ಅವ್ರ ಮಗಳು ಪ್ರಿಯಾಂಕ ಅವ್ರ ಮದುವೆ ಆಗ್ತಿರ್ಲಿಲ್ಲ. ಆಗ ಲಲಿತ್ ಅವ್ರ ಫ್ಯಾಮಿಲಿಯವ್ರಿಗೆ ಬಾಳೆ ಮರದ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಆಶ್ಚರ್ಯ ಅನ್ನೋ ಹಂಗೆ ಅವರು ಬಾಳೆ ಮರದ ಪೂಜೆ ಮಾಡಿದ ತಕ್ಷಣ ಅವರಿಗೆ ಮದುವೆ ಫಿಕ್ಸ್ ಆಗುತ್ತೆ. ಲಲಿತ್ ಅವ್ರ ಮನೆಯಲ್ಲಿ ಲೈಕ್ ಆ ಭಾಟಿಯಾ ಫ್ಯಾಮಿಲಿ ಮನೇಲಿ ಏನು ಮಾಡಿರ್ತಾರೆ ಅಂದರೆ 11 ಪೈಪ್ಸ್ಗಳನ್ನ ಹಾಕ್ಸಿರ್ತಾರೆ. ಅದು ಮನೆ ಗೋಡೆ ಒಳಗಿಂದ ಮನೆ ಆಚೆ ಬರ್ತಾ ಇರುತ್ತೆ, ಲೈಕ್ ವೆಂಟಿಲೇಷನ್ ಥರ. ಮೇಸ್ತ್ರಿ ಕೇಳಿದಾಗ ಲಲಿತ್ ಅವ್ರು ಹೀಗೆ ಮಾಡೋಕ್ಕೆ ಹೇಳಿದರು, ಯಾಕಂದರೆ ಮನೆಯೊಳಗಡೆ ಗಾಳಿ ಚೆನ್ನಾಗಿ ಆಡ್ತಿಲ್ಲ, ವೆಂಟಿಲೇಷನ್ ಚೆನ್ನಾಗಾಗಬೇಕು ಅಂತ ಈ ಥರ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಮನೆ ಐರನ್ ಗೇಟಲ್ಲಿ ಕೂಡ 11 ರಾಡ್ ಇತ್ತು. ಹಾಗೆ ಈ ಮನೇಲಿ ಕೂಡ 11 ಜನ. ಕೋಇನ್ಸಿಡೆನ್ಸ್ ಅನಿಸುತ್ತೆ, ಆದರೂ ಕೂಡ ಇದು ಕೋಇನ್ಸಿಡೆನ್ಸ್ ಅಲ್ಲ. ಲಲಿತ್ ಈ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ತುಂಬ ಸಾಲ್ವ್ ಮಾಡಿದ್ದ ಕಾರಣಕ್ಕೆ ಎಲ್ಲರೂ ಅವನ ಮಾತನ್ನು ಕಣ್ಣು ಮುಚ್ಕೊಂಡು ನಂಬೋಕ್ಕೆ ಶುರು ಮಾಡಿರ್ತಾರೆ. ಆಗ ಲಲಿತ್ ಇವ್ರ ಜೊತೆ ಒಂದು ದೊಡ್ಡ ಗೇಮ್ ಆಡೋಕ್ಕೆ ಶುರು ಮಾಡ್ತಾನೆ. ಅವನ ಹೆಂಡತಿ ಟೀನಾ ಜೊತೆ ಸೇರಿಕೊಂಡು ಅವನನ್ನು ಪ್ಲ್ಯಾನ್ ಮಾಡಿರ್ತಾನೆ. ಮನೆ ಮಂದಿಗೆ ಒಂದು ಸೇಕ್ರೆಡ್ ರಿಚುವಲ್ಸ್ನ ಮಾಡೋಣ ಅಂತ ಕನ್ವಿನ್ಸ್ ಮಾಡ್ತಾರೆ. ಅದರಿಂದ ಅವರು ಗೋಪಾಲ್ ದಾಸ್ನ ಭೇಟಿ ಆಗ್ಬೋದು. ಭೇಟಿ ಆದಮೇಲೆ ಗೋಪಾಲ್ ದಾಸು ಇವರೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ, ಹಾಗೆ ಮೋಕ್ಷ ಕೊಡ್ತಾರೆ ಅಂತ. ಈ ರಿಚುವಲ್ಸಲ್ಲಿ ಎಲ್ಲರೂ ಅವ್ರ ಕಣ್ಣುಗಳನ್ನ ಕಟ್ಕೋಬೇಕಿತ್ತು. ಅದರಿಂದ ಯಾರೂ ಒಬ್ರನ್ನೊಬ್ರು ನೋಡೋಕ್ಕಾಗಬಾರ್ದು. ಆ್ಯಂಡ್ ಅವ್ರ ಬಾಯಲ್ಲಿ ಬಟ್ಟೆ ಅಥವಾ ಪ್ಲಾಸ್ಟರ್ ಹಾಕ್ಕೋಬೇಕು. ಅದರಿಂದ ಅವ್ರು ಕಿರ್ಚೋದು ಯಾರಿಗೂ ಕೇಳಿಸ್ಬಾರ್ದು, ಆ ಥರ. ಆ್ಯಂಡ್ ಇದಾದಮೇಲೆ ಎಲ್ಲರೂ ಆ 11 ಪೈಪ್ಸ್ಗೆ ಹಗ್ಗ ಹಾಗೂ ಸೀರೆ ಸೆರಗನ್ನ ಕಟ್ಟಿ ನೇಣು ಹಾಕ್ಕೋಬೇಕು. ನಾರಾಯಣಿ ದೇವಿಯವರು ತುಂಬ ವಯಸ್ಸಾಗಿದ್ದ ಕಾರಣ ಅವ್ರಿಗೆ ಎದ್ದು ನಿಲ್ಲೋಕ್ಕೆ ಶಕ್ತಿ ಇರಲಿಲ್ಲ. ಹಾಗಾಗಿ ಅವ್ರು ಮಲ್ಕೊಂಡು ಈ ರಿಚುವಲ್ನ ಫಾಲೋ ಮಾಡ್ಬೋದು ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಅವರೊಬ್ಬರೇ ನೇಣು ಹಾಕ್ಕೊಂಡಿರಲ್ಲ, ಮಿಕ್ಕಿದೆಲ್ಲರೂ ನೇಣು ಹಾಕ್ಕೊಂಡು ಲೈಕ್ ಹ್ಯಾಂಗ್ ಮಾಡಿಕೊಂಡು ಸತ್ತಿರ್ತಾರೆ. ಸರಿಸುಮಾರು 12ರಿಂದ 1 ಗಂಟೆ ಒಳಗೆ ಮಾಡಬೇಕು ಅಂತ ರಿಚುವಲ್ನ ಹೇಳಿರ್ತಾರೆ. ಯಾವುದೇ ರೀತಿ ಹೋಮ ಅಥವಾ ಲೈಕ್ ಏನು ಹೇಳ್ತಾರೆ, ಇದೇ ದಿನ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ, ಆ ಥರ. ಹೆಂಗಂದರೆ ಈ ರಿಚುವಲ್ ಮಾಡೋಕ್ಕಿಂತ ಮುಂಚೆ ಹೋಮ ಮಾಡಬೇಕು, ಆಮೇಲೆ ಇದನ್ನು ಗುರುವಾರ ಮತ್ತು ಭಾನುವಾರನೇ ಮಾಡಬೇಕು ಅಂತ ಇರುತ್ತೆ. ಲಲಿತ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದ, ಅವ್ರು ಸಾಯೋದಿಲ್ಲ, ಗೋಪಾಲ್ ದಾಸ್ ಅವ್ರನ್ನ ಸಾಯೋಕ್ಕೆ ಬಿಡದೆ ಕಾಪಾಡೋಕ್ಕೆ ಬರ್ತಾರೆ. ಅವ್ರಿಗೆ ಅನಿಸ್ಬೋದು ಆಕಾಶ ಭೂಮಿ ಒಂದಾಗ್ತಿದೆ ಅಂತ, ತಲೆ ಸಿಡಿತಿದೆ ಅಂತ ಅನ್ನಿಸ್ಬೋದು. ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗೋಪಾಲ್ ದಾಸ್ ಬಂದುಬಿಟ್ಟು ಅವ್ರನ್ನ ಕಾಪಾಡ್ತಾರೆ. ಇದೆಲ್ಲ ನಮ್ಮ ಮನಸ್ಸಿಂದ ಹೇಳ್ತಿಲ್ಲ, ಲೈಕ್ ತಲೆ ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗೋಪಾಲ್ ದಾಸ್ ಬಂದು ಕಾಪಾಡ್ತಾರೆ. ಇದೆಲ್ಲ ನನ್ನ ಮನಸ್ಸಿಂದ ಹೇಳ್ತಿಲ್ಲ ಆ್ಯಕ್ಚುಲಿ. ಇದನ್ನು ಅವರು ಡೈರಿಯಲ್ಲಿ ಬರೆದಿದ್ರು. ಯಾರು ಲೈಕ್ ಇವಾಗ ಮನೆ ಮಂದಿ ಎಲ್ಲ ಇದನ್ನು ಡೈರಿಯಲ್ಲಿ ಬರೆದಿರ್ತಾರೆ. ನಾನು ಇದನ್ನು ಯಾವುದನ್ನು ಲೈಕ್ ನನ್ನ ಓನ್ ವರ್ಡ್ಸಲ್ಲೆಲ್ಲ ಹೇಳ್ತಿಲ್ಲ, ಲೈಕ್ ಇದನ್ನೆಲ್ಲ ನಾನು ಏನೇನು ಹೇಳ್ತಿದ್ದೀನಿ ಇದನ್ನೆಲ್ಲ ಅವರು ಡೈರಿಯಲ್ಲಿ ಬರೆದಿಟ್ಟಿರ್ತಾರೆ. ಅವತ್ತು ರಾತ್ರಿ 12ರಿಂದ 1 ಗಂಟೆ ಅಷ್ಟರಲ್ಲಿ ಫ್ಯಾಮಿಲಿ ಮೆಂಬರ್ಸು ಸ್ಟೂಲ್ ತೊಗೊಂಡು ಒಳಗೆ ಬರ್ತಾರೆ. ಅದ್ರ ಮೇಲೆ ಹತ್ತಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಈ ಸ್ಟೂಲ್ನ ತಗೊಂಡು ಹೋಗ್ತಾ ಇರ್ತಾರೆ. ಇದನ್ನು ಲೈಕ್ CCTVಯಲ್ಲಿ ನೋಡ್ಬೋದು, ಯಾಕಂದರೆ ಅದು ಫುಟೇಜ್ ಕೂಡ ಅವೈಲೇಬಲ್ ಇದೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಮನೆಯಲ್ಲಿ ಇದ್ದವ್ರಿಗೆ ಈ ರಿಚುವಲ್ಸ್ ಮಾಡ್ತಾ ಅವ್ರು ಸತ್ತೋಗ್ತಾರೆ ಅಂತ ಅನಿಸೇ ಇರಲ್ಲ, ಯಾಕಂದರೆ ಅವ್ರು ನಾಳೆ ಬೆಳಗ್ಗೆಗೆ ಬೇಕಾಗಿರೋ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಚಪಾತಿಗಳನ್ನ ಕೂಡ ಆರ್ಡರ್ ಮಾಡಿ ಡೆಲಿವರಿ ತರಿಸ್ಕೊಂಡಿರ್ತಾರೆ. ಪ್ರಿಯಾಂಕ ಅವರು ಕೂಡ ಅವ್ರ ಬಟ್ಟೆ ಮತ್ತು ಅವರು ಇದನ್ನೆಲ್ಲ ಲೈಕ್ ಒಡವೆಗನ್ನೆಲ್ಲ ಆರ್ಡರ್ ಮಾಡಿರ್ತಾರೆ. ಮಕ್ಕಳು ಕೂಡ ಕ್ರಿಕೆಟ್ ಮ್ಯಾಚು ಹಾಳು ಮುಳ್ಳು ಅವ್ರದ್ದು ಇರುತ್ತಲ್ಲ, ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ ಮೊದಲೇ. ಅಂದರೆ ಲಲಿತ್ ಅವರು ಹೇಗೆ ಕನ್ವಿನ್ಸ್ ಮಾಡಿರ್ತಾರೆ ಅಂದರೆ, ಇದು ಒಂದು ರಿಚುವಲ್ ಮಾತ್ರ, ಇದರಿಂದ ಏನೂ ಆಗಲ್ಲ, ಇದನ್ನು ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಅವರು ಎಲ್ಲರಿಗೂ ಕನ್ವಿನ್ಸ್ ಮಾಡಿರ್ತಾರೆ. ಎಲ್ಲರೂ ರಿಚುವಲ್ಸ್ಗೆ ರೆಡಿ ಆದಮೇಲೆ ಲಲಿತ್ ಮತ್ತು ಅವ್ರ ಹೆಂಡತಿ ಟೀನಾ ಅವ್ರ ಕಾಲುಗಳನ್ನ ಕಟ್ಟುತ್ತಾರೆ, ಎಲ್ಲರ ಕಾಲುಗಳನ್ನ ಕಟ್ತಾರೆ. ಆ್ಯಂಡ್ ಅವರೆಲ್ಲ ಅದನ್ನೇ ಫಾಲೋ ಮಾಡಿದ್ದು. ಯಾವುದನ್ನ ಲಲಿತ್ ಅವ್ರಿಗೆ ಹೇಳಿರ್ತಾನೆ ಅದನ್ನ ಇಡೀ ಫ್ಯಾಮಿಲಿ ಕೂಡ ಮಾಡ್ತು. ಎಲ್ಲ ಫ್ಯಾಮಿಲಿ ಕೂಡ ಲಲಿತ್ ಅವ್ರ ಮಾತು ಕೇಳಿ ಮಾಸ್ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಲೈಕ್ ಲಿಟ್ರಲಿ 11 ಜನ ಕೂಡ ಸತ್ತೋಗಿರ್ತಾರೆ.
ಲಲಿತ್ ಮತ್ತು ಟೀನಾ ಕೂಡ ರಿಚುವಲ್ನ ಫಾಲೋ ಮಾಡಿರ್ತಾರೆ. ಅವರು ಏನು ಎಲ್ಲರಿಗೂ ಮೋಸ ಮಾಡಿ ಅವ್ರು ಮಾತ್ರ ಮಾಡ್ಕೊಂಡಿಲ್ಲ ಅಂತಲ್ಲ, ಅವರು ಕೂಡ ಮಾಡ್ಕೊಂಡಿರ್ತಾರೆ. ಸೊ 11 ಜನ ಅವತ್ತು ರಾತ್ರಿನೇ ಸತ್ತೋದ್ರು. ಆ್ಯಂಡ್ ಫ್ರೆಂಡ್ಸ್, ಇದೊಂದು ಎಜುಕೇಟೆಡ್ ಫ್ಯಾಮಿಲಿ ಆಗಿತ್ತು. ಈ ಫ್ಯಾಮಿಲಿಯಲ್ಲಿ ಒಬ್ಬ ಇಂಜಿನಿಯರ್ ಆ್ಯಂಡ್ ಭವನೇಶ್ ದೊಡ್ಡ ಮಗಳು ಫಾರೆನ್ಸಿಕ್ಕಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಅವರು ಫಾರೆನ್ಸಿಕ್ಕಲ್ಲಿ ಮಾಸ್ಟರ್ಸ್ ಏನೋ ಮಾಡ್ಕೊಂಡಿರ್ತಾರೆ. ಅಂದರೆ ಇವ್ರಿಗೆ ಬಕ್ರ ಮಾಡಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆಲ್ಲ ಪ್ರೋತ್ಸಾಹ ಮಾಡೋಕ್ಕಾಗಲ್ಲ, ಅವರಷ್ಟು ಗುಗ್ಗುಗಳು ಅಲ್ಲ. ಅದು ಬಿಟ್ಟು ಮನೇಲಿ 15 ವರ್ಷದ 2 ಮಕ್ಕಳು ಕೂಡ ಇದ್ದರು. ಅವ್ರನ್ನ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಆಗಿರಲ್ಲ. ಹಾಗಾದರೆ ಇದೆಲ್ಲ ಹೇಗಾಯಿತು? ಯಾಕೆ ಲಲಿತ್ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವ್ರ ಫ್ಯಾಮಿಲಿಗೆ ಅಷ್ಟು ಒತ್ತಾಯ ಮಾಡ್ದ? ಈ ಪ್ರಶ್ನೆಗೆ 2 ಉತ್ತರ ನನ್ನ ಹತ್ರ ಇದೆ. ಒಂದು ಸೈಂಟಿಫಿಕ್ಕು, ಇನ್ನೊಂದು ಸೂಪರ್ಸ್ಟಿಷನ್ ಅಂತಲೇ ಹೇಳ್ಬೋದು. ಅದನ್ನು ಪ್ರೊನೌನ್ಸಿಯೇಷನ್ ಬರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸೈಂಟಿಫಿಕ್ ಮತ್ತು ಒಂದು ಸೂಪರ್ಸ್ಟಿಷನ್ಸ್ ಅಂತಲೇ ಹೇಳ್ಬೋದು. ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಪ್ರಕಾರ ಲಲಿತ್ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದ. ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವನು ಅನ್ಸ್ಟೇಬಲ್ ಆಗಿದ್ದಾನೆ ಅಂತ ಅರ್ಥ ಮಾಡ್ಕೊಂಡಿರಲಿಲ್ಲ, ಅದ್ರ ಕಡೆ ಅವ್ರ ಗಮನನೂ ಕೊಟ್ಟಿರಲಿಲ್ಲ. ಸೊ ಅವನ ಸಿಚುವೇಶನ್ನೆಲ್ಲ ಕೇಳಿರಲಿಲ್ಲ. ಈ ಸಿಚುವೇಶನ್ನ ನಾವು ಶೇರ್ಡ್ ಸೈಕಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಒಬ್ಬ ಪರ್ಸನ್ ಮೆಂಟಲಿ ಅನ್ಸ್ಟೇಬಲ್ ಇರ್ತಾನೆ, ಅವನನ್ನು ಸರಿ ಮಾಡೋ ಬದಲು ಅವನ ಮಾತನ್ನೇ ನಂಬೋಕ್ಕೆ ಶುರು ಮಾಡ್ತೀವಿ. ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ ಲಲಿತ್ ವಾಯ್ಸ್ ಕೂಡ ವಾಪಸ್ ಬಂದಿರುತ್ತೆ. ಆ್ಯಂಡ್ ಅವ್ನು ತುಂಬ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ ಕಾರಣಕ್ಕೆ ಮನೆ ಮಂದಿಯೆಲ್ಲ ಅವನ ಮಾತನ್ನು ನಂಬೋಕ್ಕೆ ಶುರು ಮಾಡಿರ್ತಾರೆ. ಆ್ಯಂಡ್ ಅವನ್ನೆಲ್ಲರನ್ನೂ ನಂಬಿಸಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರೋತ್ಸಾಹ ಮಾಡಿರ್ತಾನೆ. ಈ ಫ್ಯಾಮಿಲಿ ತುಂಬ ರಿಲೀಜಿಯಸ್ ಆಗಿದ್ದ ಕಾರಣಕ್ಕೆ ಲಲಿತ್ ಹೇಳ್ತಾ ಇರೋದೆಲ್ಲ ನಿಜ ಅಂತ ಅಂದ್ಕೊಂಡು ಅವನು ಹೇಳೋದು ನಿಜ ಅಂತ ನಂಬಿರ್ತಾರೆ. ಅದೇ ಕಾರಣಕ್ಕೆ ಎಲ್ಲರೂ ಮಾಸ್ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಕೆಲವು ಜನದ ಪ್ರಕಾರ ಇದ್ರ ಹಿಂದೆ ಒಬ್ಬ ಮಾಟವಾದಿ ಕೈವಾಡ ಇದೆ, ಅವನು ಈ ಥರ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದೇ ಆಧಾರ ಸಿಕ್ಕಿಲ್ಲ. ಇನ್ನೊಂದು ಸೂಪರ್ ನ್ಯಾಚುರಲ್ ಅಥವಾ ಈ ಥರ ಎಕ್ಸ್ಪ್ಲನೇಷನ್ ಕೊಡೋದಾದರೆ, ಲಲಿತ್ಗೆ ಅವರಪ್ಪ ಕಾಣಿಸೇ ಇರಲ್ಲ. ಅವನು ಯಾವುದೋ ಒಂದು ಸೆಟಾನಿಕ್ ರಿಚುವಲ್ ಮಾಡ್ತಾಯಿದ್ದ. ಈ ನೆಗೆಟಿವ್ ಎನರ್ಜಿನ ವಶ ಪಡ್ಕೊಳ್ಳೋಕ್ಕೆ ಒಂದು ರಿಚುವಲ್ ಮಾಡ್ತಾಯಿದ್ದ. ಅದೆಷ್ಟು ಕೆಟ್ಟ ರಿಚುವಲ್ ಅಂದರೆ ಅದರಲ್ಲಿ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ ಅಂಥ ರಿಚುವಲ್ಸ್ನ ಫಾಲೋ ಮಾಡ್ತಿರ್ತಾರೆ. ಅವನವ್ರ ಮನೆಯಲ್ಲಿ ಎಲ್ಲರಿಗೂ ಸುಳ್ಳು ಹೇಳ್ತಾ ಇರ್ತಾನೆ. ಆ್ಯಂಡ್ ಅವನ ರಿಚುವಲ್ನ ಫಾಲೋ ಮಾಡ್ತಾ ಇರ್ತಾನೆ. ನಂಬರ್ 11 ಬಗ್ಗೆ ಇರೋ ಅಬ್ಸೆಷನ್ನು, 11 ಪೈಪ್ಸ್, 11 ಗೇಟ್ ಮೇಲೆ 11 ರಾಡ್ಸ್, ಈ ಥರ ಎಲ್ಲ ನೋಡ್ತಾ ಇದ್ರೆ, 11 ಡೈರಿಗಳೆಲ್ಲ ನೋಡ್ತಿದ್ರೆ ಅದ್ರ ಮೇಲೆ ಇರೋ ಅಬ್ಸೆಷನ್ನು. ಮತ್ತು ಗೋಡೆ ಮೇಲೆ, ಬೋರ್ಡ್ ಮೇಲೆಲ್ಲ ಮಂತ್ರ ಬರೆಯೋದು, ಹೀಗೆ ಅನೇಕ ರಿಚುವಲ್ಸ್ನ ಅವನು ಅವ್ರ ಫ್ಯಾಮಿಲಿ ಜೊತೆ ಫಾಲೋ ಮಾಡ್ತಾ ಇರ್ತಾನೆ. ಬಲಿ ಕೊಡೋ ಸಮಯ ಬಂದಾಗ ಅವನವ್ರ ಫ್ಯಾಮಿಲಿನ ಅವನ ಫ್ಯಾಮಿಲಿ ಜೊತೆ ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಅವನು ಇನ್ವಾಲ್ವ್ ಆಗಿರ್ತಾನೆ ಅದರಲ್ಲಿ. ಇದ್ರ ಮೂಲಕ ಅವ್ರ ಆತ್ಮಗಳನ್ನ ನೆಗೆಟಿವ್ ಎನರ್ಜಿಗೆ ಆಫರ್ ಮಾಡ್ತಾ ಇರ್ತಾನೆ ಅವನು. ಯಾರು? ಲಲಿತ್ ಭಟ್ಗೆ ಅವನು. ನನ್ನ ಪ್ರಕಾರ ಏನು ಗೊತ್ತಾ, ಯಾವುದೇ ರಿಲಿಜಿಯಸ್ ಥಾಟ್ಸು, ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಜೀವನ ಬಲಿ ಕೊಡೋಕ್ಕೆ ಯಾವತ್ತೂ ಪ್ರೋತ್ಸಾಹ ಮಾಡಲ್ಲ. ಯಾವಾಗಲೂ ಅದನ್ನ ಮಾಡೋದು ಕೆಟ್ಟ ಶಕ್ತಿಗಳು ಮಾತ್ರ. ಇದೇ ಕಾರಣಕ್ಕೆ ಯಾರೂ ಅವನ್ನ ಅಪೋಸ್ ಮಾಡಲ್ಲ, ಯಾಕಂದರೆ ಅವ್ರು ಕೂಡ ಈ ನೆಗೆಟಿವ್ ಎನರ್ಜಿಯಲ್ಲಿ ಕೈವಶ ಆಗಿರ್ತಾರೆ. ಸೈಂಟಿಫಿಕ್ಕು ಸೂಪರ್ ನ್ಯಾಚುರಲ್ಲು ನನಗೆ ಗೊತ್ತಿಲ್ಲ. ನಮಗೊಂದು ವಿಷಯ ಕಲಿಯೋಕ್ಕೆ ಸಿಗುತ್ತೆ. ಅದೇನೆಂದರೆ, ನೋ ಮ್ಯಾಟರ್ ಎಷ್ಟು ಕಷ್ಟ ಇದ್ದರೂ, ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಸರಿಯಾದ ದಾರಿಯಲ್ಲಿ ಸಾಲ್ವ್ ಮಾಡ್ಕೋಬೇಕು. ಯಾಕಂದರೆ ಸಾಯೋದು ಎಲ್ಲದಕ್ಕೂ ಪರಿಹಾರ ಅಲ್ಲ. ನಿಮಗೆ ಕತೆ ಬಗ್ಗೆ ಏನನ್ಸುತ್ತೆ? ಈ ಫ್ಯಾಮಿಲಿ ಯಾಕೆ ಮಾಸ್ ಸೂಸೈಡ್ ಮಾಡಿಕೊಂಡ್ರು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಈ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಈ ಥರ ಟ್ರೈ ಮಾಡಿರಲಿಲ್ಲ, ಇವಾಗ ಟ್ರೈ ಮಾಡ್ತಿದ್ದೀನಿ. ಮಧ್ಯ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೆಲ್ಲೋ ಮಧ್ಯೆ ಒಂದು ಕಡೆ ಬಿಟ್ಟಿದ್ದೀನಿ ವಾಯ್ಸ್ನ. ಏನು ಮಾತಾಡಬೇಕು ಅಂತ ಸಡನ್ನಾಗಿ ಗೊತ್ತಾಗಿಲ್ಲ. ಅಲ್ಲಿ ಯಾರೋ ಏನೋ ನೋಡಿದೆ ನಾನು, ಸೊ ಅಲ್ಲಿ ಮರ್ತೋದೆ ನಾನು. ಸ್ಟೋರಿ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ವ್ಲಾಗ್ಗಳಿಗೆ
ಸ್ಟೋರಿನ ಹುಡುಕ್ತೀನಿ ಆ್ಯಂಡ್ ಮಾಡ್ತೀನಿ ಕೂಡ. ನೋಡೋಣ, ಟೈಮ್ ಆದರೆ ಮಾಡ್ತೀನಿ. ಆ್ಯಕ್ಚುಲಿ ಇದು ನಂದು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಲೈಕ್ ಪಾಡ್ಕಾಸ್ಟೆಲ್ಲ ಮಾಡಿದ್ದೀನಲ್ವಾ, ಅದರಲ್ಲಿ ಲೈಕ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನೂ ಇರಲಿಲ್ಲ. ಲೈಕ್ ತುಂಬ ಪುಸ್ತಕೀಯವಾಗಿ ಮಾತಾಡ್ತಿದ್ದೆ. ಇದರಲ್ಲಿ ಒಂದು ಸ್ವಲ್ಪ ನಾರ್ಮಲಾಗಿ ಮಾತಾಡ್ಕೊಳ್ತಾ ಹೋಗಿದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಪೋರ್ಟ್ ಮಾಡಿ ಆ್ಯಂಡ್ ಟೇಕ್ ಕೇರ್. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದಿಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಅಯ್ಯೋ, ಈ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್. ನನಗೆ ಇಂಗ್ಲೀಷ್ ಬರ್ತಿಲ್ಲ ಬಾಯಿಗೆ. ಈ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್. ಓಕೆ, ಬಾಯ್. ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಪಕ್ಕ. ಬೇರೆ ಯಾವ್ದಾದ್ರು ಬೆಟರ್ ಸ್ಟೋರಿ ಜೊತೆ ಬರ್ತೀನಿ. ಲೈಕ್ ಇದು ಬೆಟರ್ ಸ್ಟೋರಿನೇ, ಇದಕ್ಕಿಂತ ಬೆಟರ್ ಆಗಿರೋ ಸ್ಟೋರಿ ಜೊತೆ ಬರ್ತೀನಿ. ಬಾಯ್ ಬಾಯ್.